ಹಾಯ್ ಜನರೇ, ನಾನು ಇವತ್ತು ಒಂದು ವಿಷಯ ಶೇರ್ ಮಾಡ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬಿಟ್ಟರೆ ಅತಿ ಹೆಚ್ಚು TRP ತಂದುಕೊಟ್ಟ ಶೋ ಗಿಚ್ಚಿಗಿಲಿಗಿಲಿ. ಗಿಚ್ಚಿಗಿಲಿಯಲ್ಲಿ ಸೀಸನ್ 3ರ ವಿನ್ನರ್ ಯಾರು ಅಂತ ಎಲ್ಲರಿಗೂ ಕುತೂಹಲ ತುಂಬ ಕಾಡ್ತಿದೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಅವರು ಕೂಡ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗಿಚ್ಚಿಗಿಲಿಯಲ್ಲಿ ಸೀಸನ್ 1 ಕೂಡ ಅತಿ ಅದ್ಧೂರಿಯಾಗಿ ನಡೆದು ಮತ್ತು ಕರ್ನಾಟಕದ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು. ಹಾಗೂ ನಿರೂಪಣೆಯಲ್ಲಿ ನಿರಂಜನ್ ದೇಶಪಾಂಡೆ ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ಹಾಗೂ ಗಿಚ್ಚಿಗಿಲಿಯಲ್ಲಿ ಸೀಸನ್ 1ರ ವಿನ್ನರ್ ಶಿವಕುಮಾರ್ ಆಗಿದ್ದರು ಮತ್ತು ಅವರ ಪಾರ್ಟ್ನರ್ ಆದ ವಂಶಿಕಾ ಅಂಜನಿ ಕಶ್ಯಪ್ ಕೂಡ ಮೊದಲನೇ ಸ್ಥಾನಕ್ಕೆ ಭಾಗಿಯಾಗಿದ್ದರು. ಹಾಗೆಯೇ ಸೀಸನ್ 2ರ ವಿನ್ನರ್ ಚಂದ್ರಪ್ರಭಾ ಆಗಿದ್ದರು. ಹಾಗೆ ಈ ವರ್ಷ ಅತಿ ಅದ್ಧೂರಿಯಾಗಿ 8 ತಿಂಗಳ 52 ಸಂಚಿಕೆಗಳು 150+ ಸ್ಕಿಟ್ಗಳನ್ನು ಮಾಡಿ ಅದು ಇಂದು ಫಿನಾಲೆ ಮಟ್ಟಕ್ಕೆ ಬಂದು ತಲುಪಿದೆ. ನಿಮ್ಮ ಪ್ರಕಾರ ಸೀಸನ್ 3ರ ವಿನ್ನರ್ ಯಾರಿರ್ಬೋದು ಅಂತ ಮೊದಲು ನೀವು ಕಮೆಂಟಲ್ಲಿ ತಿಳಿಸಿ. ಸೀಸನ್ 3ರ ನಿಮ್ಮ ಫೇವ್ರೆಟ್ ಮತ್ತು ಯಾಕೆ ಅಂತ ಕಮೆಂಟ್ ಮಾಡಿ. ಸೀಸನ್ 3ರ ಅತಿ ಅದ್ಧೂರಿಯಾಗಿ ನಗಿಸಿ ಎಲ್ಲರನ್ನೂ ಮನರಂಜನೆ ಮಾಡಿ ಹುಲಿ ಅಂತಾನೆ ಹೆಸರು ಮಾಡಿದ ಹುಲಿ ಕಾರ್ತಿಕ್ ಸೀಸನ್ 3ರ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಕೂಡ ತುಂಬ ಒಳ್ಳೆಯ ಮತ್ತು ನಿಷ್ಠಾವಂತ ಕಲಾವಿದ. ಈ ಮೊದಲನೇ ಸ್ಥಾನಕ್ಕೆ ಇವರು ಅರ್ಹರೋ ಹೌದು ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಕೂಡ ಅತಿ ಫೇವ್ರೆಟ್ ಆದ ಕಲಾವಿದ ಮಂಜು ಪಾವಗಡ ಆಗಿದ್ದರು. ಅವರೇ ವಿನ್ನರ್ ಆಗ್ತಾರೆ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಬಟ್ ರನ್ನರ್ ಆದರೂ ಕೂಡ ಖುಷಿಯಾಗುತ್ತೆ. ನಿಮ್ಮ ಫೇವ್ರೆಟ್ ಯಾರು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಶುಭ